ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೊಲೆಸ್ಟ್ರಾಲ್ನ ನಾವು ನ್ಯಾಚುರಲ್ ಆಗಿ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ, ಓವರ್ ವೇಟ್, ಈ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಹೆಚ್ಚು ಜನರು ಬಳಲ್ತಾ ಇದ್ದಾರೆ. ಇದಕ್ಕೆ ಅವರು ಹಲವಾರು ರೀತಿಯ ಡಯಟ್ ಮಾಡ್ತಿರ್ತಾರೆ, ಉಪವಾಸ ಇರ್ತಾರೆ, ಆಹಾರದಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಪಾಲನೆ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಔಷಧೋಪಚಾರಗಳು ಮಾಡ್ಕೊತಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ. ಆದರೂ ಅವರ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಿರೋದಿಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ಅಂತಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ, ಹಾಗೂ ಇದನ್ನ ಒಂದು ಶೇಖರಣೆ ಆಗಿರೋದನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ಕೊಲೆಸ್ಟ್ರಾಲಲ್ಲಿ ಎರಡು ರೀತಿ ಕೊಲೆಸ್ಟ್ರಾಲ್ ಇದೆ. ಒಂದು ಗುಡ್ ಕೊಲೆಸ್ಟ್ರಾಲ್, ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್. ಈ ಗುಡ್ ಕೊಲೆಸ್ಟ್ರಾಲ್ಗೆ HDL ಅಂತ ಕರೀತಾರೆ, ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ. ಹಾಗೂ ಬ್ಯಾಡ್ ಕೊಲೆಸ್ಟ್ರಾಲ್ಗೆ LDL ಅಂತ ಕರೀತಾರೆ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ. ಯಾವಾಗ ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಕೆಟ್ಟ ಕೊಲೆಸ್ಟ್ರಾಲ್ LDL ನಮ್ಮ ರಕ್ತನಾಳಗಳಲ್ಲಿ, ಹೃದಯದಲ್ಲಿ ಶೇಖರಣೆ ಆಗ್ತದೋ ಹಲವಾರು ಸಮಸ್ಯೆಗಳನ್ನ ಇದು ಉಂಟು ಮಾಡ್ತದೆ. ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಹಾಗಾಗಿ ಈ ಕೆಟ್ಟ ಕೊಲೆಸ್ಟ್ರಾಲ್ನ ನಾವು ನಿವಾರಣೆ ಮಾಡಬೇಕಾಗ್ತದೆ. ಇದಕ್ಕೆ ಹಲವಾರು ನಾವು ಆಹಾರಗಳನ್ನ, ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಹಲವಾರು ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ಈ ಕೊಲೆಸ್ಟ್ರಾಲ್ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗಾದರೆ ಈ ಆಹಾರಗಳಲ್ಲಿ ಏನು ಅಂಶ ಇರಬೇಕು ಅಂತಂದರೆ ಪ್ರಮುಖವಾಗಿ ಎರಡು ಅಂಶಗಳಿರಬೇಕಾಗ್ತದೆ. ಒಂದು ಫೈಬರ್ ಅಂಶ, ಅಂದರೆ ನಾರಿನಂಶ. ನಾರಿನಂಶ ಇರ್ತಕ್ಕಂಥ ಆಹಾರ, ಅದರಲ್ಲೂ ಪ್ರಮುಖವಾಗಿ ಸಾಲ್ಯುಬಲ್ ಫೈಬರ್ ಅಂತಂದರೆ ಬೀಟಾ ಗ್ಲೂಕೋನ್ ಅಂತ ಏನು ಕರಿತೀವಿ, ಈ ಒಂದು ಅಂಶ ಇರಬೇಕಾಗ್ತದೆ. ಇದು ರಿಚ್ ಸಾಲ್ಯುಬಲ್ ಫೈಬರ್ ಅಥವಾ ಹೈ ಸಾಲ್ಯುಬಲ್ ಫೈಬರ್ ಇರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರ್ತಕ್ಕಂಥ ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ಹೃದಯದಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ಹಾಗಾದರೆ ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ಈ ಒಂದು ಕೊಲೆಸ್ಟ್ರಾಲ್ನ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಮುಖವಾಗಿ ನಟ್ಸ್ ಆ್ಯಂಡ್ ಸೀಡ್ಸ್, ಬಾದಾಮಿ ಹಾಗೂ ಈ ಒಂದು ವಾಲ್ನಟ್, ಬೀನ್ಸ್, ಇವುಗಳನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ರಿಚ್ ಸಾಲ್ಯುಬಲ್ ಫೈಬರ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಓಟ್ಸ್ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಸಮಸ್ಯೆ ನಿವಾರಣೆ ಆಗ್ತದೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಸೊಪ್ಪು ತರಕಾರಿಗಳು, ನಾರಿನಂಶ ಇರತಕ್ಕಂಥ ತರಕಾರಿಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಈ ಕೊಲೆಸ್ಟ್ರಾಲ್ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಕೆಲವೊಂದು ಹಣ್ಣುಗಳು, ಸೀಬೆಹಣ್ಣು, ಸೇಬು, ಅಂಜೂರ, ಕಿತ್ತಳೆ ಹಣ್ಣು, ಮೋಸಂಬಿ, ಇವುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಾರಿನಂಶ ಜಾಸ್ತಿ ಇರೋದ್ರಿಂದ ಈ ಕೊಲೆಸ್ಟ್ರಾಲ್ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೆಚ್ಚಾಗಿ ಇರ್ತಕ್ಕಂಥ ಆಹಾರ, ಅದರಲ್ಲೂ ಪ್ರಮುಖವಾಗಿ ಫ್ಯಾಟಿ ಫಿಶ್, ಮೀನುಗಳು. ಈ ಮೀನುಗಳನ್ನ ಸೇವನೆ ಮಾಡೋದ್ರಿಂದ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಹಾಗಾಗಿ ಇದು ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ಆರೋಗ್ಯದಿಂದ ಇರಬಹುದು. ಇನ್ನು ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಅವಕ್ಯಾಡೋ, ಹಸಿರು ಸೊಪ್ಪು ತರಕಾರಿಗಳು, ಇವುಗಳನ್ನು ನಾವು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ. ಯಾವಾಗ ನಾರಿನಂಶ ನಾವು ಹೆಚ್ಚು ಸೇವನೆ ಮಾಡ್ತೀವೋ ಈ ಕೊಲೆಸ್ಟ್ರಾಲ್ನ ಅದು ತೆಗೆದಾಕ್ತದೆ, ಆರೋಗ್ಯದಿಂದ ಇರ್ತೀವಿ. ರಕ್ತನಾಳಗಳಲ್ಲಿ ಸುಗಮವಾಗಿ ರಕ್ತ ಸಂಚಾರ ಆಗ್ತದೆ, ಹೃದಯದ ಕಾರ್ಯಕ್ಷಮತೆ ಹೆಚ್ಚುತ್ತದೆ, ಆರೋಗ್ಯದಿಂದ ಇರಲು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳು, ಹಣ್ಣುಗಳು, ತರಕಾರಿಗಳನ್ನ ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ನಾರಿನಂಶ ಹೆಚ್ಚಾಗಿ ಆರೋಗ್ಯದಿಂದ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.